ಮಣಿಪುರದಲ್ಲಿ ಮತ್ತೆ ಭುಗಿಲೆದ್ದಿದೆ ಜನಾಂಗೀಯ ಸಂಘರ್ಷ. ಮೈತೈ ಮತ್ತು ಕೂಕಿ ಸಮುದಾಯದ ಮಧ್ಯೆ ತೀವ್ರ ಘರ್ಷಣೆ ಮತ್ತೊಂದು ಸಲ ನಡೆದಿದೆ. ಸಿಎಂ, ಸಚಿವರು, ಶಾಸಕರ ಮೇಲೆ, ಅವರ ಮನೆಗಳ ಮೇಲೆ ಉದ್ರಿಕ್ತರಿಂದ ದಾಳಿಯಾಗಿದೆ. ಒಂದೇ ಕುಟುಂಬದ 6 ಮಂದಿಯನ್ನ ಕೂಕಿ ಉಗ್ರರು ಕೊಂದಿದ್ದಾರೆ. 8 ತಿಂಗಳ ಕಂದಮ್ಮ ಸೇರಿ 6 ಮಂದಿಯನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. 6 ಮಂದಿಯ ಹತ್ಯೆ ಖಂಡಿಸಿ ಮೈತೇಹಿ ಸಮುದಾಯ ಬೀದಿಗಿಳಿದಿದೆ. ಸಿಎಂ ಬಿರೇನ್ ನಿವಾಸಕ್ಕೆ ನುಗ್ಗೋದಕ್ಕೆ ಪ್ರತಿಭಟನಾಕಾರರು ಪ್ರಯತ್ನ ಪಟ್ಟಿದ್ದಾರೆ. ಅಶ್ರುವಾಯು ಸಿಡಿಸಿ ಉದ್ರಿಕ್ತರನ್ನ ಚದುರಿಸಿದೆ ಭದ್ರತಾ ಪಡೆ. ಸಚಿವರು, ಶಾಸಕರು ಸೇರಿ 13 ಮಂದಿ ನಾಯಕರ ಮನೆಗಳ ಮೇಲೆ ದಾಳಿಯಾಗಿದ್ದು, ಕುಕಿ ಸಮುದಾಯದ ಚರ್ಚ್, ಶಾಲೆ, ಮನೆಗಳಿಗೂ ಬೆಂಕಿ ಹಚ್ಚಲಾಗಿದೆ. 7 ಜಿಲ್ಲೆಗಳಲ್ಲಿ ಕರ್ಫ್ಯೂ ಜಾರಿಯಾಗಿದ್ದು 2 ದಿನ ಇಂಟರ್ನೆಟ್ ಬಂದ್ ಆಗಿದೆ. 23 ಮಂದಿಯನ್ನ ಮಣಿಪುರ ಪೊಲೀಸರು ಬಂಧಿಸಿದ್ದಾರೆ. ಪ್ರಶಾಂತ್, ತಣ್ಣಗಾಗ್ತಾ ಮತ್ತೊಂದು ಸಲ ಭುಗಿಲೆದ್ದಿದೆ. ಐ ಥಿಂಕ್ ದೇರ್ ಮಸ್ಟ್ ಬಿ ಸಮ್ ರೀಸನ್. ಮತ್ತೆ ಹಿಂಗಿದ್ದೊಂದು ಇಲ್ಲ, ಅದು ಏನಾಯಿತು ಅಂದರೆ ನೋಡಿ, ಮೇ 2023ಕ್ಕೆ ಮೊದಲ ಬಾರಿ ಮಣಿಪುರ ಹೊತ್ತಿ ಉರಿದಿತ್ತು. ಸ್ವಲ್ಪ ನಾವು ಅದನ್ನು ಗಮನಿಸಿದ್ರೆ ಯಾಕೆ ಅಂತ. ಆಗ ಹೊತ್ತಿ ಉರಿದಿದ್ದು ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು, ಮೈತಿ ಸಮುದಾಯವನ್ನು STಗೆ ಸೇರಿಸಲಿಕ್ಕೆ ಕೇಂದ್ರಕ್ಕೆ ನೀವೊಂದು ಪ್ರಸ್ತಾವನೆಯನ್ನು 4 ವಾರಗಳಲ್ಲಿ ಕಳಿಸಿ ಅಂತ. ಆಗ ಕುಕಿ ಮತ್ತು ನಾಗಾ ಟ್ರೈಬ್ಗಳೇನಿವೆ ಅವು ಪ್ರತಿಭಟನೆಯನ್ನು ನಡೆಸಿತು. ಆಗ ಶುರುವಾಗಿದ್ದ ಹಿಂಸಾಚಾರ ಇವತ್ತಿಗೂ ನಡೀತಿದೆ. ಮೊನ್ನೆ ನವೆಂಬರ್ 11ಕ್ಕೆ 10 ಜನ ಕುಕಿ ಉಗ್ರರನ್ನು ಹೊಡೆದುರುಳಿಸಲಾಯಿತು ಸೆಕ್ಯೂರಿಟಿ ಫೋರ್ಸಸ್ಗಳ ಕಡೆಯಿಂದ. ಅವರು ಯಾವ ಕ್ಯಾಂಪ್ ಮೇಲೆ ಉಗ್ರರು ದಾಳಿಯನ್ನು ನಡೆಸ್ತಾ ಇದ್ರು, ಅಲ್ಲಿನ 3 ಮಹಿಳೆಯರು ಮತ್ತು 2 ಶವ ಬರಾಕ್ ರಿವರ್ನಲ್ಲಿ ದೊರೆಯಿತು, ಬರಾಕ್ ನದಿಯಲ್ಲಿ ದೊರಕಿತು. ಹೀಗಾಗಿ ಸಹಜವಾಗಿ ಒಂದು ಆಕ್ರೋಶ ಭುಗಿಲೆತ್ತು. ಮುಖ್ಯಮಂತ್ರಿಗಳ ನಿವಾಸದ ಮೇಲೆ ಮುಂದೆ ಪ್ರತಿಭಟನೆಯನ್ನು ಜನ ನಡೆಸ್ತಾ ಇದ್ದಾರೆ. ಮೈತೈ ಸಮುದಾಯದ ಜನ ಮುಖ್ಯಮಂತ್ರಿಗಳ ಅಳಿಯನ ಮನೆಯನ್ನು ಸಂಪೂರ್ಣವಾಗಿ ಹಾಳುಗೆಡವಲಾಗಿದೆ. 6 ಶಾಸಕರ ಮನೆಯನ್ನು ಸಂಪೂರ್ಣವಾಗಿ ರ್ಯಾನ್ಸ್ಯಾಕ್ ಮಾಡಲಾಗಿದೆ. ಒಂದು ರೀತಿ ಹೇಗಾಗಿದೆ ಅಂತಂದರೆ, ಇಂಫಾಲ್ ವ್ಯಾಲಿ ಏನಿದೆ, ಕಣಿವೆ ಅಂದರೆ ಸಮತಟ್ಟಾದ ಪ್ರದೇಶದಲ್ಲಿ ಮೈತೈ ಇರ್ತಾರೆ, ದೇ ಆರ್ ನಾನ್ ಟ್ರೈಬ್. ಮೇಲ್ಗಡೆ ಗುಡ್ಡದ ಮೇಲೆ ಕುಕ್ಕಿ ಮತ್ತು ನಾಗಾಗಳಿದ್ದಾರೆ. ಮೈತೈಗಳು ಸರಿಸುಮಾರು ಒಂದು 50-52% ಇದ್ದಾರೆ, ಕುಕ್ಕಿಗಳೊಂದು 25% ಇದ್ದಾರೆ, ನಾಗಾಗಳೊಂದು 15% ಇದ್ದಾರೆ. ಈಗ ಹೇಗಾಗಿದೆ, ಇವ್ರ ಝೋನಿಂದ ಅವ್ರು ಹೋಗಲ್ಲ, ಅವ್ರ ಝೋನಿಗೆ ಇವ್ರು ಹೋಗಲ್ಲ. ನಡುವೆ ಪ್ಯಾರಾಮಿಲಿಟ್ರಿ ಫೋರ್ಸಸ್ಗಳು ಕಳೆದ 1.5 ವರ್ಷದಿಂದ ಪ್ಯಾರಾಮಿಲಿಟ್ರಿಗಳ ಒಂದು ರೀತಿ ಈ 2 ರಾಷ್ಟ್ರಗಳ ನಡುವೆ ಬಫರ್ ಝೋನ್ ಇರುತ್ತೆ ನೋಡಿ, ನೋ ಮ್ಯಾನ್ಸ್ ಲ್ಯಾಂಡ್. ಆ ರೀತಿ ಪ್ಯಾರಾಮಿಲಿಟ್ರಿ ಫೋರ್ಸಸ್ಗಳು ಅದನ್ನು ಕಾಯ್ತಾ ಇವೆ. ಇದೆಲ್ಲ ನಡೆದಿದ್ದು ಜಿರ್ಭೀಮ್ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ, ಮಲ್ಟಿ ಎಥಿನಿಸಿಟಿ ಇರ್ತಕ್ಕಂಥ ಒಂದು ಜಿಲ್ಲೆ. ಹೀಗಾಗಿ ಕ್ಲಾಶಸ್ಗಳು ಕಳೆದ ನವೆಂಬರ್ 11ರಿಂದ ಶುರುವಾಗಿದ್ದು ಇನ್ನೂ ಕೂಡ ನಿಲ್ಲುವ ಸಂಕೇತಗಳು ಕಾಣ್ತಾ ಇಲ್ಲ. ನೋಡಿ, ಸ್ವಲ್ಪ ಇತಿಹಾಸಕ್ಕೆ ಹೋದರೆ ಏನಿದೆ ನೋಡಿ, ಮೈತೈ ಹಿಂದೂ ಪಾಪ್ಯುಲೇಷನ್ ಜಾಸ್ತಿ ಇರತಕ್ಕಂಥ ಆದಿವಾಸಿ ಅಲ್ಲದ ಒಂದು ಜನ ಸಮುದಾಯ. ಹಿಂದೆ ಮಣಿಪುರವನ್ನು ಮೈತೈ ರಾಜರೇ ಆಳ್ತಾ ಇದ್ರು. ಆ ಸಂದರ್ಭದಲ್ಲಿ ಮೈತೈಗೂ ಮತ್ತು ನಾಗಾ, ಪಕ್ಕದಲ್ಲೇ ನಾಗಾಲ್ಯಾಂಡ್ ಇದೆ, ನಾಗಾಗಳಿಗೂ ಕೂಡ ಕಿತ್ತಾಟ ನಡೀತೈತೆ. ಅವ್ರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ರು, ಅವ್ರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ರು. ಬರ್ಮಾ ದೇಶದಿಂದ ಈ ಮೈತೈ ರಾಜರು ಕುಕ್ಕಿಗಳನ್ನು ಕರೆದುಕೊಂಡು ಬಂದು ಗುಡ್ಡದ ಮೇಲೆ ಇಟ್ಟರು, ಸೊ ದಟ್ ದೇ ಕ್ಯಾನ್ ಆ್ಯಕ್ಟ್ ಲೈಕ್ ಎ ಬಫರ್ ಬಿಟ್ವೀನ್ ನಾಗಾಸ್ ಆ್ಯಂಡ್ ಮೈತೈ. ನಂತರ ಮಿಷನರಿಗಳು ಯಾವಾಗ ಬಂದರು, ಈ ಕುಕಿ ಮತ್ತು ನಾಗಾಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕನ್ವರ್ಟ್ ಮಾಡಿದರು. ಇವತ್ತು 95-98% ಆಫ್ ದ ಕುಕೀಸ್ ಆರ್ ಕ್ರಿಶ್ಚಿಯನ್ಸ್. ಅದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಈ ಹಿಂಸಾಚಾರಕ್ಕೆ. ಇವತ್ತೇನಾಗಿದೆ, ನಾಗಾ ಮತ್ತು ಕುಕಿಗಳು ಒಟ್ಟಾಗಿದ್ದಾರೆ, ಮೈತೈಗಳು ಇನ್ನೊಂದು ಕಡೆ ಇದ್ದಾರೆ. ಇವರ ನಡುವೆ ಇಷ್ಟು ಡಿಸ್ಟ್ರಸ್ ಇದೆ, ಇಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಪೂರ್ತಿ ವಿಶ್ವಾಸದ ಹದಗೆಟ್ಟಿದೆ ಅಂತಂದರೆ ಇಬ್ಬರು ಒಟ್ಟಿಗೆ ಒಬ್ರಿಗೊಬ್ರು ಇರ್ಲಿಕ್ಕೆ ತಯಾರಿಲ್ಲ. ಒಬ್ರಿಗೊಬ್ರು ನೀವು ನೋಡಿದ್ದೀವಲ್ಲ, ನಾವು ಮಹಿಳೆಯರನ್ನು ಎತ್ತಾಕೊಂಡು ಬಂದು
ಅತ್ಯಾಚಾರವನ್ನು ನಡೆಸಿರ್ತಕ್ಕಂಥ ಉದಾಹರಣೆಗಳು. ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಸವಾಲು. ಈಗ ಈ ಹಿಂಸಾಚಾರ ಭುಗಿಲಿದ ಮೇಲೆ ಅಮಿತ್ ಶಾ ವಿದರ್ಭದಲ್ಲಿದ್ದರು, ತಕ್ಷಣ ದಿಲ್ಲಿಗೆ ಹೋದರು. ಅಗೇನ್ ಅಪ್ಸಾ ಆ್ಯಕ್ಟನ್ನು ಕೆಲವು ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಜಾರಿಗೊಳಿಸಲಾಗಿದೆ, ಸ್ಪೆಷಲ್ ಪೊಲೀಸ್ ಆ್ಯಕ್ಟನ್ನು ಜಾರಿಗೊಳಿಸಲಾಗಿದೆ. ಯಾಕಂದರೆ ಆ ಹಿಂಸಾಚಾರವನ್ನು ತಹಬದಿಗೆ ತರಬೇಕು ಅನ್ನುವ ಕಾರಣಕ್ಕೋಸ್ಕರ. ಮೊನ್ನೆಯ ಈ 5 ಅದರಲ್ಲಿ 2 ಹುಡುಗರು 3 ಮಹಿಳೆಯರ ಶವ ದೊರಕಿದ್ದು ವಾಪಸ್ ಹಿಂಸಾಚಾರವನ್ನು ಭುಗಿಲೇಳಿಸಿದೆ. ಇವಾಗ ಕಾಂಗ್ರೆಸ್ ಅಂತೂ ಆರೋಪ ಮಾಡ್ತಾ ಇದೆ, ಬಿಜೆಪಿ ಬೇಕು ಅಂತಾನೆ ಅವರಿಸ್ತಾರೆ. ಎನಿ ಪೊಲಿಟಿಕಲ್ ಮೋಟಿವೇಶನ್, ಎನಿ ಪಾರ್ಟಿ ಎನಿ ಪೊಲಿಟಿಕಲ್ ಮೋಟಿವೇಶನ್. ನೋಡಿ, 1993ರಲ್ಲಿ ನಡೀತಲ್ವಾ ಇದೇ ಮಟ್ಟದ ಹಿಂಸಾಚಾರ ಮಣಿಪುರದಲ್ಲಿ ನಡೀತು. ನನಗನ್ಸುತ್ತೆ ನೋಡಿ, ನಮ್ಮ ದೇಶದಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಒಂದದ ಮೇಲೊಂದು ಆರೋಪಗಳನ್ನು ಮಾಡ್ತವೆ. ಯಾವ ಸರ್ಕಾರ ಕೂಡ ಬೇಗ ನೀವು ಹಿಂಸಾಚಾರವನ್ನು ನಡೆಸಲಿ, ಅದರಿಂದ ಮಣಿಪುರದಲ್ಲಿ ಹಿಂಸಾಚಾರ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಬೇರೆ ಯಾವುದೇ ಓಕೆ, ಅದರಲ್ಲಿ ಹಿಂದೂ ಕ್ರಿಶ್ಚಿಯನ್ ಆ್ಯಂಗಲನ್ನು ದಟ್ ಈಸ್ ನನಗನ್ಸುತ್ತೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಈ ರೀತಿಯ ಹಿಂಸಾಚಾರಗಳನ್ನು ಹುಟ್ಟುಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನು ಭಾಳ ದೊಡ್ಡ ಮಣಿಪುರದಲ್ಲಿ ಹಿಂಸಾಚಾರ ನಡೆದು ಇಡೀ ದೇಶದಲ್ಲಿ ಅದರ ಲಾಭ ನಷ್ಟ ಆಗಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಈ ಡಿಸ್ಟ್ರಸ್ಟನ್ನು ಕಡಿಮೆ ಮಾಡೋದು ಹೇಗೆ, ಇದನ್ನು ಈ ಹಿಂಸಾಚಾರವನ್ನು ತಹಬದಿಗೆ ತರೋದು ಹೇಗೆ. ಯಾಕಂದರೆ ಇದರಲ್ಲಿ ಮಲ್ಟಿ ಪ್ಲೇಯರ್ಸ್ ಇದ್ದಾರೆ, ಮಲ್ಟಿ ಲೇಯರ್ಸ್ ಇವೆ. ಪಕ್ಕದಲ್ಲಿ ಬರ್ಮಾ ಇದೆ, ಆ ಕಡೆ ಚೈನಾ ಇದೆ. ಹೂ ಇಸ್ ಗೋಯಿಂಗ್ ಟು ಬೆನಿಫಿಟ್ ಫ್ರಮ್ ದಿಸ್? ಕರೆಕ್ಟ್. ಇಲ್ಲಿ ಏನಿದೆ, ಮಲ್ಟಿ ಪ್ಲೇಯರ್ಗಳು ಮಲ್ಟಿ ಲೇಯರ್ಗಳು ಇರೋದ್ರಿಂದ ಈ ಹಿಂಸಾಚಾರ ಕಡಿಮೆ ಆಗ್ತಾ ಇಲ್ಲ. ಕೆಲ ದಿನಗಳ ಕಾಲ ಇಡೀ ದೇಶದಲ್ಲಿ ಮಣಿಪುರದ ಹಿಂಸಾಚಾರದ ಬಗ್ಗೆ ಚರ್ಚೆಗಳು ನಡೆದವು. ಅಲ್ಲ, ಅವ್ರು ಯಾಕೆ ಹೋಗಲ್ಲ, ಯಾರೂ ಹೋಗೋದ್ರಿಂದ ಆ ಹಿಂಸಾಚಾರ ಕಡಿಮೆ ಆಗಲ್ಲ. ಆ ಹಿಂಸಾಚಾರಕ್ಕೆ ಹೀಲಿಂಗ್ ಟಚ್ ಲೋಕಲಿ ಕೊಡಬೇಕಾಗಿದೆ. ಅದು ದಿಲ್ಲಿಯಿಂದ ಕೊಡ್ಬೋದು, ಬಾಂಬೆಯಿಂದ ಕೊಡ್ಬೋದು ಅಂತಕ್ಕಂಥದ್ದಲ್ಲ. ಆ ಹೀಲಿಂಗ್ ಟಚ್ ಲೋಕಲಿ ಕೊಡಬೇಕಾಗಿದೆ. ಜನರ ಮಧ್ಯೆ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಯಾರು ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಯಾಕಂದರೆ ಇಷ್ಟು ಡಿಸ್ಟ್ರಸ್ಟ್ ಬಂದುಬಿಟ್ಟಿದೆ, ಒಬ್ರಿಗೊಬ್ರು ಕಂಡ್ರೆ ಸಾಕು ನಾವು ಜೀವ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದು. ಬರೀ ಒಂದು ಕಿಡಿ ಹತ್ಕೊಂಡಿದ್ದು ST ಸ್ಟೇಟಸ್ನ ಕಾರಣ. ಒಬ್ರಿಗೊಬ್ರು ಪ್ರಾರ್ಥನಾ ಮಂದಿರಗಳನ್ನು ರ್ಯಾನ್ಸ್ಯಾಕ್ ಮಾಡ್ತಾ ಇದ್ದಾರೆ, ಮನೆಗಳನ್ನು ರ್ಯಾನ್ಸ್ಯಾಕ್ ಮಾಡ್ತಾ ಇದ್ದಾರೆ. ಇದಕ್ಕೊಂದು ಲೋಕಲಿ ಹೀಲಿಂಗ್ ಟಚ್ನ ಅವಶ್ಯಕತೆ. ಹೆಂಗಾಗಕ್ಕೆ ಸಾಧ್ಯ? ಹಿಂಗೆ ಅದು ನನಗನ್ಸುತ್ತೆ, ಒಂದು ಸತತವಾಗಿ ಪ್ಯಾರಾಮಿಲಿಟರಿ ಫೋರ್ಸಸ್ಗಳನ್ನು ಹಿಂಸಾಚಾರವನ್ನು ಮೊದಲು ತಹಬದಿಗೆ ತರಬೇಕು. ಒನ್ಸ್ ಫಾರ್ ಆಲ್ ಎರಡೂ ಸಮುದಾಯಗಳ ಜೊತೆ ಮಾತುಕತೆ ನಡೆಸ್ತಕ್ಕಂಥ ವ್ಯಕ್ತಿಗಳ ಅವಶ್ಯಕತೆ ಇದೆ ಅನ್ಸುತ್ತೆ. ಸರ್ಕಾರದ ಹೊರತಾಗಿ ಈ ಒಂದು ಪ್ರಯತ್ನ ಹಿಂದೆ ಹೋಗಲಿಲ್ವಾ? ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಬೇರೆ ಬೇರೆ ಕಡೆ ಹೋಗಲಿಲ್ವಾ? ಆ ರೀತಿಯ ಒಂದು ಪ್ರಯತ್ನದ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಎಸ್, ನೋಡೋಣ. ಆದರೆ ಆದಷ್ಟು ಬೇಗ ಇದು ಕಡಿಮೆ ಆಗಲೇಬೇಕಾಗಿದೆ. ವೀಕ್ಷಕರೇ, ನಾವು ಇಲ್ಲಿ ಕೂತು ಇದನ್ನ ಅಂದಾಜು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಳೆದ 1 ವರ್ಷದಿಂದ ಮಣಿಪುರದ ಸೇಮ್ ಇದೆ. ನೀವು ಆಫ್ರಿಕನ್ ದೇಶಗಳಲ್ಲಿ ನಡೀತಿತ್ತಲ್ಲ, ನೈಜೀರಿಯಾ, ಆ ಕಡೆ ನೀವು ಬೇರೆ ಬೇರೆ ಧರ್ಮ ಅಂದ್ಕೊಳ್ಳಿ, ಇಷ್ಟು ಇನ್ನೂ ಕಿತ್ತಾಡ್ಕೊಳ್ತಾರಲ್ವಾ? ಇನ್ನೂ ಕಿತ್ತಾಡ್ಕೊಳ್ತಾರೆ. ಹೊಡೆದಾಟ ಹೆಂಗಿರುತ್ತೆ, ಆ ರೀತಿಯ ಕಿತ್ತಾಟ ಮಣಿಪುರದಲ್ಲಿ ನಡೀತಾ ಇದೆ. ಅದು ಬಹಳ ಕಳವಳಕಾರಿ. ಅದು ಬಾರ್ಡರ್ ಸ್ಟೇಟ್ ಆಗಿದ್ದರಿಂದ ಇನ್ನೂ ಹೆಚ್ಚು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಆದಷ್ಟು ಬೇಗ ತಹಬದಿಗೆ ಬರಲಿ ಅನ್ನೋದಷ್ಟೇ ನಾವೆಲ್ಲರೂ ವಿಶ್ ಮಾಡೋಕ್ಕೆ ಸಾಧ್ಯ. ಪ್ರಶಾಂತ್, ಇದರೊಂದಿಗೆ ಇವತ್ತಿನ ಚರ್ಚೆ ಮುಕ್ತಾಯಗೊಳಿಸೋಣ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.